ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಪಯಣ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಆದಿಲಕ್ಷ್ಮಿ ಅವರು. ಸುಮಾರು 16 ವರ್ಷದಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬನ್ನಿ ಅವರ ಅನುಭವಯುಕ್ತ ಜೀವನದ ಬಗ್ಗೆ ಕೆಲವು ಪುಟಗಳನ್ನ ತಿಳ್ಕೊಳ್ಳೋಣ ಹಾಗೂ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ನಿಮಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ತೆ. ಓಂ ಶಾಂತಿ ಅಂತ್ರಿ, ಹಂಗಂದ್ರೆ ಏನು? ಓಂ ಶಾಂತಿ ಅಂದರೆ ನಾನು ಶಾಂತ ಸ್ವರೂಪ ಆತ್ಮ ಅಂತ, ಶಾಂತಿ ನನ್ನಲ್ಲೇ ಇದೆ ಅಂತ. ಇದು ಯಾವ ಆಧ್ಯಾತ್ಮಿಕತೆಗೆ ಸೇರುತ್ತೆ? ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ನಾನು ತಿಳ್ಕೊಂಡಿದ್ದೆ. ಈ ದಾರಿ ನಿಮಗೆ ಹೋಗೋಕ್ಕೆ ಸ್ಫೂರ್ತಿ ಯಾರು? ಯಾರಿಂದ ನೀವು ಈ ದಾರಿ ಪಡ್ಕೊಂಡ್ರಿ? ನಮ್ಮ ಅಕ್ಕವರು ಹೋಗ್ತಾ ಇದ್ರು ಊರಲ್ಲಿ. ನಾನು ಯಾವಾಗ ಊರಿಗೆ ಟ್ರಾನ್ಸ್ಫರ್ ಆಗೋ ವರ್ಷಕ್ಕೊಂದು ಸಾರಿ ಹೋಗ್ತಾ ಇದ್ದೀನಿ. ಅವಾಗ ಅಲ್ಲಿ ಹೋಗಿ ನಾನು ಹೋಗ್ಬೇಕು ಅನಿಸ್ತಾ ಇತ್ತು. ಅವ್ರು ಬಿಟ್ಟು ಬೇರೆ ಆಮೇಲೆ ನಾನು ಹೋಗ್ತಾನೆ ಇಲ್ಲ. ಮತ್ತೆ ನಮ್ಮ ಟ್ರಾನ್ಸ್ಫರ್ ಆಗುವಾಗ ಆಂಧ್ರನಲ್ಲಿ ಒಂದು ಸಾರಿ ಅಲ್ಲಿ ನಮ್ಮ ಮನೆ ಮುಂದುಗಡೆ ಯಾರೋ ಹೋಗ್ತಾಯಿದ್ರು. ಅವ್ನು ನೋಡಿ ವೈಟ್ ಡ್ರೆಸ್ ಹಾಕ್ಕೊಂಡಿದ್ರು. ಕೇಳಿದ್ರೆ ಓಂ ಶಾಂತಿಗೆ ಹೋಗ್ತಾಯಿದ್ವು ಅಂದರು. ಅವ್ರು ನೋಡಿ ಅವ್ರ ಹಿಂದೆ ನಾನು ಹೋಗಿ ಅಲ್ಲಿ ಕೋರ್ಸ್ ತಗೊಂಡೆ. ಒಂದು 5-6 ತಿಂಗಳು ಹೋದೆ. ಆಮೇಲೆ ನಮ್ಗೆ ಟ್ರಾನ್ಸ್ಫರ್ ಆಯಿತು ಬಾಂಬೆ. ಮರ್ತೋಗಿದ್ದೀನಿ. ಅಲ್ಲಿ ಎಷ್ಟು ಹುಡುಕಿದ್ರೇನು ಭಾವನ ಮನೆ ಏನು ಸಿಕ್ಕಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಆಮೇಲೆ ಮರ್ತೇ ಹೋಗಿದ್ದೆ. ಅಲ್ಲ ನಮ್ಮ ಸ್ವಂತ ಮನೆಗೆ ಬಂದಿವಲ್ಲ ಇಲ್ಲಿ ಲಗ್ಗೇರಲ್ಲಿ ನಮ್ಮ ಅಲ್ಲಿನೂ ಆ ರೋಡಲ್ಲಿ ಯಾರೋ ಹೋಗ್ತಾಯಿದ್ರು. ಅವ್ರನ್ನ ನೋಡಿ ಕೇಳಿ ಮತ್ತೆ ನಾನು ಇಲ್ಲಿ ಬಂದು ಕೋರ್ಸ್ತಾರೆ. ನೀವು ಬ್ರಹ್ಮಕುಮಾರಿ ಅಂದ್ರಿ, ಜ್ಞಾನ ಅಂದ್ರಿ, ಅದು ಹೇಗೆ ಇಲ್ಲಿ ಹೇಳ್ಕೊಡ್ತಾರೆ? ಯಾವ ರೀತಿ ಅದನ್ನು ಪಡ್ಕೋಬೇಕು? ಬ್ರಹ್ಮಕುಮಾರಿ ಅಂದರೆ ಪರಮಾತ್ಮ ಬ್ರಹ್ಮನ ಮುಖಾಂತರ ತಿಳಿಸ್ಕೊಡೋಂಥ ಜ್ಞಾನ ಇಲ್ಲಿ ತಿಳಿಸ್ಕೊಡ್ತಾರೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಸೃಷ್ಟಿ ಚಕ್ರ ಅಂದ್ರೇನು, ಆತ್ಮನ 84 ಜನ್ಮಗಳ ಕಥೆ ಎಲ್ಲ ತಿಳಿಸ್ಕೊಡ್ತಾರೆ. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು? ಇತಿಮಿತಿಗಳು ಯಾವ್ದಾದ್ರು ಇದೆಯಾ? ಏನಿಲ್ಲ, ಯಾರಾದರೂ ಬರ್ಬೋದು. ಚಿಕ್ಕ ಮಕ್ಕಳಾದರೂ ಬರ್ಬೋದು, ದೊಡ್ಡವರು ಎಲ್ಲರೂ ಬರ್ಬೋದು. ನಿಮ್ಮ ಮನೆ ಕಡೆಯಿಂದ ಈ ಜ್ಞಾನದಲ್ಲಿ ಯಾರ್ಯಾರು ಇದ್ದೀರಾ? ಯಾರೂ ಇಲ್ಲ, ನೀವು ಒಬ್ಬರೇನೆ. ಫಸ್ಟ್ ಟೈಮ್ ನಾನೇ. ಈ ಜ್ಞಾನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಾದ ವ್ಯತ್ಯಾಸಗಳೇನು? ಮೊದಲು ನೀವು ಹೇಗಿದ್ರಿ, ಈಗ ಯಾವ ರೀತಿ ಪರಿವರ್ತನೆ ಆಗಿದೆ? ಮುಂಚೆ ಅಂದರೆ ಬರೀ ಮನೆ ಮಕ್ಕಳು ನೋಡ್ಕೊಳೋದು ಇದೆ, ಸಂಸಾರದೇ ಸರಿ ಹೋಗ್ತಾಯಿತ್ತು. ಅಂದರೆ ನಮ್ಮ ಹಸ್ಬೆಂಡ್ ಯಾವಾಗ ಬ್ಯಾಂಕ್ ಮ್ಯಾನೇಜರ್ ಅಂತೂ ಬ್ಯಾಂಕ್ ಎಲ್ಲ ನೋಡ್ಕೊಂಡೆ ಫುಲ್ಲು ಚೆಕಿಂಗ್ ಇನ್ಸ್ಪೆಕ್ಟರ್ಸ್ ಕೆಲವು ವರ್ಷ ಮಾಡ್ತಾಯಿದ್ರು. ಆವಾಗ ತುಂಬ 10-12 ವರ್ಷ ಮಾಡ್ತಾಯಿದ್ರು. ಆವಾಗ ನಾನೇ ಮಕ್ಕಳು ನೋಡ್ಕೋಬೇಕು, ಸ್ಕೂಲ್ ಬಿಡಬೇಕು, ಎಲ್ಲ ನೋಡ್ಕೋಬೇಕಾಗಿತ್ತು. ಅವ್ರು ಯಾವಾಗ ತಿಂಗ್ಳಿಗೊಂದ್ಸರಿ ಬರೋದು ಹೋಗೋದು ಅಷ್ಟೇ. ಅದಕ್ಕೋಸ್ಕರ ಅವಾಗ ಅದರಲ್ಲಿ ಏನು ಗೊತ್ತಾಗ್ತಾನೆ ಇಲ್ಲ. ಸಂಸಾರ ಅಂದರೆ ಅದೇ ಅಂದ್ಕೊಂಡಿದ್ದೆ. ಆಮೇಲೆ ಈ ಬಾಬಾ ಸಿಕ್ಕಿದ ಮೇಲೇ ನನಗೆ ಅರ್ಥ ಆಗಿದೆ ಸುಖ ಶಾಂತಿ ಅಂದರೆ ಏನು. ಆವಾಗ ಏನು ಸುಖ ಶಾಂತಿ ಅನ್ನೋದನ್ನು ಅಷ್ಟು ಗೊತ್ತಾಗ್ತಿಲ್ಲ. ಅದನ್ನ ನೋಡ್ಕೊಳೋದ್ರಲ್ಲೇ ಜೀವನ ಎಲ್ಲ ಸರಿ ಹೋಗ್ತಾಯಿತ್ತು. ಈ ಸಂಸ್ಥೆಯ ಯೋಗ ಧಾರಣ ಇದೆಲ್ಲ ಯಾವ ರೀತಿ ಇರುತ್ತೆ? ಎಲ್ಲ ಚೆನ್ನಾಗಿರುತ್ತೆ. ನನಗಂತೂ ಬಾಬಾ ಸಿಕ್ಕಿದ ಮೇಲೆ ಇನ್ನು ಏನು ಬೇಡಪ್ಪ, ಎಲ್ಲ ಬಿಟ್ಟು ಬಾಬಾ ನೆನಪು ಮಾಡಿದ್ರೆ ಸಾಕು ಅನ್ಸುತ್ತೆ. ಯೋಗ ಅಂದ್ರೆ ಏನು? ಯೋಗ ಅಂದರೆ ತಂದೆ ಜೊತೆ ಮಾತಾಡೋದು. ಯಾವ ರೀತಿ ನಾವು ಅದನ್ನ ಮಾಡ್ಬೋದು? ಈಗ ಅಪ್ಪ ಮಕ್ಕಳು ಸಂಬಂಧ ಹೇಗೆ, ಅದೇ ನಾವು ಪರಮಾತ್ಮನ ಜೊತೆ ಸಂಬಂಧ. ಏನು ಬೇಕೋ ಅದು ಬಾಬನ ಜೊತೆ ನಾವು ಮಾತಾಡ್ಬಾರ್ದು, ಮಾಮೂಲಿಯಾಗೆ ಮಾತಾಡೋದು. ಏನ ಕಷ್ಟ ಬಂದ್ರೂ ಸುಖ ಬಂದ್ರೇನೆ ಎಲ್ಲ ಬಾಬನ ಕೇಳ್ಕೊಳ್ತೇವೆ. ಇಲ್ಲಿ ನಾವು ಇದೇ ರೀತಿ ನಡ್ಕೋಬೇಕು ಅಥವಾ ಅದೇ ರೀತಿ ಇರಬೇಕು ಅನ್ನೋದು ಏನಾದ್ರು ಇದೆಯಾ? ಅದು ಇಲ್ಲಿ ಬಂದ ಮೇಲೆ ಅದು ನನಗೆ ಏನು ಇಷ್ಟ ಆಗಲ್ಲ. ಬಾಬಾ ಹೇಗೆ ಹೇಳ್ತಾರಲ್ವ ಅದೇ ಥರ ನಡ್ಕೋಬೇಕಂತ. ಯಾವ ರೀತಿ ಹೇಳಿದ್ದಾರೆ, ಯಾವ ರೀತಿ ನಡ್ಕೋಬೇಕು ಅಂದರೆ ಅದೆಲ್ಲ ಹೇಳ್ಬೋದಾ? ಊಟ ತಿಂಡಿ ಅದ್ರ ಬಗ್ಗೆ ಹೇಳಿ. ಅದೇ ಊಟ ತಿಂಡಿ అంటే ಪವಿತ್ರತೆ ಅಲ್ವಾ. ಸಸ್ಯಾಹಾರಿ ಅದ್ರ ಬಗ್ಗೆ ಹೇಳಿ. ಸಸ್ಯಾಹಾರ అంటే ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರಲ್ವ. ಅದನ್ನು ನಾವು ಫಸ್ಟ್ ಟೈಮೇ ಮನೆಗೆ ತರುವಾಗನೇ ಎಲ್ಲ ನಾನು ತಂದು ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೆ. ಏನೇನು ತೊಂದರೆನು ಕೆಲವು ವರ್ಷ ತುಂಬ ಜಗಳ ಆಗ್ತಾಯಿದ್ದು. ಆಮೇಲೆ ಬಿಟ್ಬಿಟ್ಟು ಅವರು ತಂದು ದಿನ ಬಿಸಾಕ್ತಾರಲ್ಲ ಅಂತ ತರೋದು ಬಿಟ್ಬಿಟ್ಟು ಅವಾಗ 3-4 ತಿಂಗಳಿಗೆ ಎಲ್ಲ ಫಾಲೋ ಮಾಡಿದೆ. ಪವಿತ್ರತೆ, ಊಟ ತಿಂಡಿ ಎಲ್ಲ. ಮನೆ ಮತ್ತು ಆಧ್ಯಾತ್ಮ ಯಾವ ರೀತಿ ನೀವು ನಿಭಾಯಿಸ್ತೀರಾ?
ಎಲ್ಲ ಅಲ್ಲಿ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ಮಾಡ್ತೀವಿ. ಇಲ್ಲಿ ಯೋಗ ಎಲ್ಲ ಮಾಡ್ಕೊಂಡು ನಾವಿಲ್ಲಿ ಯಾವ ಸಮಯಕ್ಕೆ ಬೇಕಾದ್ರೂ ಬಂದು ಯೋಗ ಆಗ್ಲಿ ಅವರಿಂದ ಜ್ಞಾನ ಇವರು ಒಂದೊಂದು ಪಡ್ಕೋಬೋದಾ? ಸರಿ ಈಗ ಯಾವ ಟೈಮ್ ಆದ್ರೂ ಈಗ ಅವ್ಯಕ್ತ ಮಾಸ ಅಂತ ಒಂದು ತಿಂಗಳೆಲ್ಲ ಒಂದೊಂದು ಗಂಟೆ ಬಂದು ಯಾವಾಗ ಯಾರಕ್ಕೆ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಕ್ಲಾಸಿಗೆ ಬರ್ತೇವೆ. ಯಾವಾಗ ಏನು ಪ್ರೋಗ್ರಾಮ್ ಇದ್ರೇನು ಟೈಮ್ ಮಾಡ್ಕೊಂಡು ಬರ್ತೇವೆ. ವೀಕ್ಷಕರಿಗೆ ನಿಮ್ಮ ಅನುಭವದ ಕೊನೆ ಮಾತು ಏನು ಹೇಳಕ್ ಇಷ್ಟಪಡ್ತೀರಾ ಈ ಜ್ಞಾನದ ಬಗ್ಗೆ? ಈ ಜ್ಞಾನದ ಬಗ್ಗೆ ಎಲ್ಲರೂ ತಿಳ್ಕೊಬೋದಂತ ನಾನು ಇಷ್ಟಪಡ್ತೀನಿ. ಚಿಕ್ಕ ದೊಡ್ಡವರು ಎಲ್ಲರೂ ತಿಳ್ಕೊಂಡ್ರೆ ಇನ್ನು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಪರಮಾತ್ಮನಿಂದ ಸುಖ ಶಾಂತಿ ಎಲ್ಲ ಸಿಗುತ್ತೆ. ಎಲ್ಲರೂ ಎಷ್ಟು ದುಃಖದಲ್ಲಿದ್ದಾರಲ್ಲ. ಆದಿಲಕ್ಷ್ಮಿ ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವಗಳು ಹಂಚ್ಕೊಂಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಆದಿಲಕ್ಷ್ಮಿ ಅವರು ತಮ್ಮ ಅನುಭವಯುಕ್ತ ಮಾತಿನಿಂದ ನಮಗೆ ಎಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.